ಇದು ತಿನ್ನೋ ಅವ್ರಿಗೆ ಅಷ್ಟಿರ್ಬೇಕಂದ್ರೆ ತಂದು ಹಾಕೋ ನಮಗೆ ಎಷ್ಟಿರ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರಲ್ಲ, ಇಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ವಿಚಾರಕ್ಕೆ ಕ್ಲಾಸ್ ಸಿಗುತ್ತೆ ಅಂತ ಗೊತ್ತಾಗ್ತದೆ. ಅದು ರೋಸ್ಟ್ ಮಾಡಕ್ಕೆ ಹೇಳಿದ್ದು ಮೇನ್ ಆಗಿ ಇಲ್ಲಿ ಅದನ್ನ ತೋರಿಸ್ತಾನೆ ಇದ್ದಾರೆ. ಪ್ರೋಮೋದಲ್ಲೂ ಕೂಡ ಇದನ್ನೇ ಹೈಲೈಟ್ ಮಾಡಿ ತೋರಿಸಿದ್ರು, ಇವಾಗ ಬಿಟ್ಟಿರೋ ಪ್ರೋಮೋದಲ್ಲೂ ಕೂಡ ಇದನ್ನೇ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಅಂದ್ರೆ ನೀನ್ ತಂದಾಕ್ತೀಯಾ ಅಂತ ಇಲ್ಲಿ ಕೇಳೋ ಒಂದು ಪ್ರಶ್ನೆ ಬಂದಿರಬಹುದು ಅಂತ ಅನಿಸ್ತದೆ. ಆಲ್ಮೋಸ್ಟ್ ಆಗಿ ರೋಸ್ಟ್ ಅಂತ ಕೊಟ್ಟಾಗ ಕಾಮನ್ ಆಗಿ ರೋಸ್ಟ್ ಮಾಡಕ್ ಹೋಗಿದ್ದಾರೆ, ಅದನ್ನ ರೋಸ್ಟ್ ತರ ತಗೋಬೇಕಿತ್ತು. ಬಟ್ ತೀರಾ ಪರ್ಸನಲ್ ಆಗಿ ಇಳಿದಿದ್ದಾರೆ ಅನ್ನೋ ಹೇಳೋ ಒಂದು ಎಲ್ಲಾ ಸನ್ನಿವೇಶಗಳು ಗೊತ್ತಾಗ್ತದೆ. ನೋಡೋಣ ಇನ್ನು ಏನೇನ್ ಹೇಳ್ತಾರೆ ಅಂತ ಬಿಟ್ಟು. ಸದ್ಯ ಪ್ರೋಮೋದಲ್ಲಿ ಇರೋ ಪ್ರಕಾರ ಈ 3 ವಿಚಾರಕ್ಕೆ ಇಲ್ಲಿ ಕ್ಲಾಸ್ ಸಿಗೋದಂತೂ ಕನ್ಫರ್ಮ್. ಒಂದು ತಂದು ಹಾಕೋ ನಮಗೆ ಎಷ್ಟಿರ್ಬೇಕು, ಬರೀ ತಿನ್ನೋ ಅವ್ರಿಗೆ ಅಷ್ಟಿದೆ ಅಂದ್ರೆ ತಂದು ಹಾಕೋ ನಮಗೆ ಎಷ್ಟಿರ್ಬೇಕು ಅಂತ ಇಲ್ಲಿ ಹೇಳಿರೋದು. ಇಲ್ಲಿ ಇದಾಗಿದ ತಕ್ಷಣನೇ ಗಿಲ್ಲಿ ಅವ್ರು ಹೇಳ್ತಾರೆ, ನಾವ್ ಹೇಳಿದ್ದು ದುಡ್ಡು ಕೊಟ್ಟು ತಂದು ಹಾಕೋದಲ್ಲ, ನಾವು ತಂದು ಹಾಕ್ತೀವಿ ಅಂತಂದ್ರೆ ಟೇಬಲ್ಗೆ ತಂದು ಇಡ್ತೀವಲ್ವಾ, ಆ ವಿಚಾರಕ್ಕೆ ನಾನು ಇಲ್ಲಿ ಹೇಳಿದ್ದು ಅಂತ ನೀಟಾಗಿ ಬಿಡಿಸಿ ಹೇಳ್ತಾ ಇದಾರೆ. ಅದನ್ನ ಸಮಾಧಾನವಾಗಿ ಯಾರು ಕೂಡ ಕೇಳಿಸ್ಕೊಳ್ಳೇ ಇಲ್ಲ. ಸದ್ಯ ಕಿಚ್ಚನ ಪಂಚಾಯಿತಿಯಲ್ಲಿ ಇಲ್ಲಿ ಗಿಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಕೇಳೋಣ. ಯಾಕಂದ್ರೆ ಅವ್ರು ಇಲ್ಲಿ ಹೇಳಿದ್ರು, ಪ್ರೋಮೋದಲ್ಲಿ ಇರ್ಬೋದು, ಎಪಿಸೋಡ್ ಅಲ್ಲಿ ಇರ್ಬೋದು, ಪ್ರೋಮೋದಲ್ಲಿ ಕಟ್ ಮಾಡ್ಬಿಟ್ಟಿರ್ತಾರೆ, ಅದ್ರ ಬಗ್ಗೆ ಗೊತ್ತಾಗಲ್ಲ. ಆದ್ರೆ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಅದು ಆಗಿದ ತಕ್ಷಣ ಅವರೊಂದು ಏನ್ ಡೈಲಾಗ್ ಹೊಡಿತಾರೆ, ತಂದು ಹಾಕೋ ನಮಗೆ ಎಷ್ಟಿರ್ಬೇಕು ಅಂತ ಅಂದ್ಬಿಟ್ಟು ಏನೋ ಈ ರೀತಿ ಮಾತಾಡ್ತಿದೆ ಅಂತ ರಜತ್ ಅವ್ರು ಅಲ್ಲೇ ರೇಸ್ ಆಗ್ತಾರೆ. ಅವಾಗ ಹೇಳ್ತಾರೆ, ತಂದು ಹಾಕೋದು ಅಂತಂದ್ರೆ ನಾವು ದುಡ್ಡು ಕೊಟ್ಟು ತಂದಾಕೋದು ಅಂತ ಹೇಳಿಲ್ಲ, ಟೇಬಲ್ ತಂದಿಡ್ತಾರಲ್ವಾ, ಸರ್ವಿಸ್ ಮಾಡ್ತೀವಲ್ಲ ಅದಕ್ಕೆ ಅಂತ ಇಲ್ಲಿ ಹೇಳಿದ್ರು. ಒಟ್ನಲ್ಲಿ ಆ ಒಂದು ವರ್ಡ್ ಇಟ್ಕೊಂಡು ಇಲ್ಲಿ ಇವರು ಕಿಚ್ಚ ಸರು ಗಿಲ್ಲಿ ಅವ್ರಿಗೆ ಕ್ಲಾಸ್ ತಗೊಳ್ಬಹುದು ಅಂತ ಅನಿಸ್ತದೆ. ಕೊನೆಯದಾಗಿ ಇಲ್ಲಿ ಪ್ರೋಮೋದಲ್ಲಿ ಒಂದು ವರ್ಡ್ ಹೇಳ್ತಾರೆ, ಪ್ರಶ್ನೆ ಯಾರಿಗೆ, ಉತ್ತರ ಯಾರಿಗೆ, ಪಾಠ ಯಾರಿಗೆ ಅಂತ ಅಂದ್ಬಿಟ್ಟು. ಇಲ್ಲಿ ಪಾಠ ಗಿಲ್ಲಿಯವರಿಗೆ ಕೊಡ್ತಾರೆ. ಏನಕ್ಕೆ ಅಂತಂದ್ರೆ 3 ವಿಚಾರ ಹೇಳೋದಲ್ಲ, ಆ 3 ವಿಚಾರಕ್ಕೂ ಕೂಡ ಇಲ್ಲಿ ಸಿಕ್ಕೇ ಸಿಗುತ್ತೆ. ಪ್ರಶ್ನೆ ಯಾರಿಗೆ ಅಂತಂದ್ರೆ ಇಲ್ಲಿ ಹೌದು, ಎಲ್ಲರೂ ಕೂಡ ಜನಗಳು ಪ್ರಶ್ನೆಗಳನ್ನ ಕೇಳಿದೀವಿ. ಆ ಪ್ರಶ್ನೆಗೆ ಉತ್ತರ ಈಗ ಕೊಡಬೇಕು ಅಂತಂದ್ರೆ ಅಲ್ಲಿರೋ ಸ್ಪರ್ಧಿಗಳೇ ಇಲ್ಲಿ ಉತ್ತರ ಕೊಡಬೇಕು. ಒಂದು ಉಗ್ರಂ ಮಂಜು ಅವರಂತೂ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು. ಅನ್ನದ ಬಗ್ಗೆ ಇಲ್ಲಿ ಮಾತಾಡಿಲ್ಲ. ತಟ್ಟೆಯಲ್ಲಿ ಕೈ ಹಾಕಿ ಕಿತ್ಕೊಂತಿದ್ದೀರಾ ಅಂತ ಇಲ್ಲಿ 100% ಗಿಲ್ಲಿಯವರು ಹೇಳೇ ಇಲ್ಲ. ತಟ್ಟೆ ವಿಚಾರನ ಇಲ್ಲಿ ಹೇಳಿದ್ರು, ಅದನ್ನ ಇಲ್ಲಿ ತಿರುಗಿಸ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ತಿರುಗಿಸ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ತಿರುಗಿಸ್ತಾರೆ ಅಂತ ನೀಟಾಗಿ ಗೊತ್ತಾಗಿದೆ. ಇದ್ರ ಬಗ್ಗೆ ನಾನು ಹಿಂದೆ ಕೂಡ ಇಲ್ಲಿ ವಿಡಿಯೋ ಮಾಡಾಕಿದ್ದೀನಿ. ಸದ್ಯ ನಾವು ನೀವು ಏನ್ ಕಾಯ್ತಾ ಇದ್ವಿ, ಪ್ರೋಮೋದಲ್ಲಿ ಏನ್ ಬರುತ್ತೆ, ಯಾರು ಕ್ಲಾಸ್ ತಗೊಂತಾರೆ ಅಂತ ಪೂರ್ತಿಯಾಗಿ ಪ್ರೋಮೋ ನೋಡಿದ ತಕ್ಷಣ ಡಿಸೈಡ್ ಮಾಡೋದು ಬೇಡ, ಫುಲ್ ಎಪಿಸೋಡ್ ನೋಡೋಣ. ನೆಕ್ಸ್ಟ್ ಇನ್ನೊಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟೇ ಬಿಡ್ತಾರೆ. ಸ್ವಲ್ಪ ಯಾರ್ಯಾರ ಕ್ಲಾಸ್ ಸಿಗುತ್ತೆ ಅಂತ ಇದ್ರಲ್ಲಿ ಗೊತ್ತಾಗ್ತದೆ. ಇಲ್ಲಿ ರಜತ್ ಅವ್ರಿಗೂ ಕೂಡ ಕ್ಲಾಸ್ ಸಿಗೋ ಚಾನ್ಸಸ್ ಇದೆ. ತುಂಬಾನೇ ಬೈಯಲ್ಲ, ಯಾಕಂತಂದ್ರೆ ಅವರು ಗೆಸ್ಟ್ಗಳು ಇದ್ದಿದ್ದೇ ಒಂದು ವಾರ, ಅವ್ರಿಗೆ ಹೆಚ್ಚಾಗಿ ಕ್ಲಾಸ್ ತಗೊಳಕ್ಕೆ ಆಗಿಲ್ಲ. ಆದ್ರೆ ಬಿಗ್ ಬಾಸ್ ಮನೇಲಿ ಇನ್ನೂ ಇರ್ಬೇಕಾಗಿರೋದು ತುಂಬಾ ದಿವಸಗಳು ಇದೆ. ಈಗಿರೋ ಕಂಟೆಸ್ಟೆಂಟ್ಗಳು ಅವ್ರಿಗೆ ಇಲ್ಲಿ ಹೆಚ್ಚಾಗಿ ಕ್ಲಾಸ್ ಸಿಕ್ಕಿದ್ರು ಕೂಡ ಇಲ್ಲಿ ಸಿಗ್ಬಹುದು. ನೋಡೋಣ ಯಾವ್ಯಾವ ವಿಚಾರಕ್ಕೆ ತಗೊಂತಾರೆ ಅಂತ ಅಂದ್ಬಿಟ್ಟು. ಮೇನ್ ಆಗಿ ಈ ಒಂದು ಊಟದ ವಿಚಾರ, ಅನ್ನದ ವಿಚಾರದ ಬಗ್ಗೆ ಏನ್ ಮಾತಾಡಿದ್ರು ಇಲ್ಲಿ ಉಗ್ರಂ ಮಂಜು ಅವರು, ಇದನ್ನ ದಯವಿಟ್ಟು ವಿಟಿ ಪ್ಲೇ ಮಾಡ್ಬಿಟ್ಟು ಕಿಚ್ಚ ಸುದೀಪ್ ಸರ್ ತೋರಿಸಿದ್ರೆ ಎಲ್ಲರೂ ಕೂಡ ನಿಜವಾಗ್ಲೂ ಸಖತ್ ಖುಷಿ ಪಡ್ತಾರೆ ಅಂತ ಗೊತ್ತಾಗುತ್ತೆ.